ಅದರಚ್ಚಿ ನೋಡುತ್ತಿದ್ದಾನೆ ಜನಗಂಡ. ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತವರ ಮಡಿಲಲ್ಲಿ ತುಂಬಿಕೊಂಡಿದ್ದರು. ಗರ್ಭ ಶ್ರೀಮಂತರ ಮನೆ ಒಡೆಯುವ ಕುತಂತ್ರದ ಕಾರಣ. ಎದ್ದವರಿಗೆ ಬೇಕಾಗಿರುವುದು ಸತ್ಯ, ನ್ಯಾಯ, ಧರ್ಮ. ಆದರೆ ಈ ಮಗುವಿಗೆ ಬೇಕಾಗಿರುವುದು ಕಾಮ, ಕ್ರೋಧ, ಸತ್ಯಶೀಲಗಳಿಗೆ ಇಲ್ಲಿ ಬೆಲೆ ಇಲ್ಲ, ಬೆಲೆನೇ ಇಲ್ಲ. ಇಂಥ ಬೆಲೆ ಇಲ್ಲದ ವಸ್ತುಗಳನ್ನು ಕೊಳ್ಳುವ ಮೂಢ ಗ್ರಾಹಕನೂ ನಾನಲ್ಲ. ಧರ್ಮಗಳನ್ನು ಬದಿಗಿರಿಸಿ ಬಲದಿಂದ ಸುಖ ಸಮಾಜದ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಅಕ್ಕನ ದುಡಿಮೆಯೇ ದೇವರೆಂದರಿತು ಕತ್ತೆಗಳಂತೆ ದುಡಿದು ಸವಿ ಜೇನಿನಂತೆ ಮಧುವೆಂಬ ಸಂಪತ್ತನ್ನು ಸಂಗ್ರಹಿಸುವ ಹವ್ಯಾಕಿಗಳ ಸ್ವತ್ತನ್ನು ಪರಿಸಿ ಸುಖ ಎಂಬ ಸಿಹಿಯನ್ನು ಸವಿಯುವ ಸುಖ ಹೋಗಿದ್ದಾರೆ. ಹುಲಿಯ ಮುಂದೆ ಬೀಡಾಡಿ ನಾಯಿಗಳ ಲೋ ಹುಚ್ಚ, ನೀ ಎಂತಹ ಗುರುಗಳ ಬಳಿ ವಿದ್ಯೆ ಕಲಿತೆಯೋ ಅಂತ ಗುರುಗಳ ಗುರು ಜಗದ್ಗುರು ನಾನು. ನನ್ನಂತವನ ಮುಂದೆ ಪ್ಯಾಕೆಟ್ ಅನ್ನು ಭರಿಸಲು ಪ್ರಯತ್ನಿಸುವೆಯಲ್ಲ, ಎಂತ ಕದಿಮನ ನೀನು. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯ ಧೈರ್ಯವಿದೆ. ಜೊತೆಗೆ ಜಂಬುಕದ ಜಾಣತನವು ಜಾಗೃತವಾಗಿದೆ. ಹುಲಿಯ ಧೈರ್ಯವಿರಬಹುದು, ನರಿಯ ಜಾಣತನವಿರಬಹುದು. ಆದರೆ ಕೆಲಸ ಮಾತ್ರ ಕಳ್ಳ ಮೆಟ್ಟಿನಂತಿದೆ. ಹಾಗಾದರೆ ನಿನ್ನನ್ನು ಗುರಿಯ ಎಣ್ಣನ್ನೇ ಆರಿಸುವ ಒಂದು ಕೋಣದಿಂದ ಎಣ್ಣನ್ನು ಆರಿಸುವುದಾದರೂ ನಿನ್ನಂತೆ ಶಕ್ತಿವಂತವನ್ನು ನನ್ನ
ಸಹಾಯ ಯಾಚಿಸಲೇ? ನೋಡಿ ಮಿಸ್ಟರ್, ಮುಚ್ಚಿಟ್ಟು ಮಾತನಾಡುವ ಅಭ್ಯಾಸ ನನಗಿಲ್ಲ. ನನಗೆ ಇನ್ನೊಬ್ಬರ ಅಧೀನದಲ್ಲಿರಲು ಇಷ್ಟವೇ ಇಲ್ಲ. ವಜ್ರ ವೈಡೂರ್ಯಗಳಲ್ಲಿ ಸಮಪಾಲು ಭಾಗ ಆದಾಗ ಅಧೀನತೆಯೇ ಪ್ರಶ್ನೆಯೇ ಬರುವುದಿಲ್ಲ. ಒಟ್ಟಾರೆ ಹೊರಗೆ ಉಪಯೋಗಿಸುವ ಮೋಸದಸ್ತ್ರಗಳನ್ನು ನಮ್ಮಲ್ಲಿಯೇ ಉಪಯೋಗಿಸಿದ್ದರಾಯಿತು. ಅಷ್ಟೇ ತರಾರು. ನಾನೇನು ನಿಮ್ಮಲ್ಲಿ ಸೇರುವೆ, ಆದರೆ ಭಾಗದ ವಿಷಯ ಸಮನಾಗಿರಬೇಕು. ನೀವು ಹಾಗೆಂದರೆ ನಾನು ಜೇನರಿವೆ, ನೀವು ವಿಷಯ ಎಂದರೆ ನಾನು ವಿಷಕರನಾಗುವೆ. ನೋ ಕಾಲಿಟ್ಟರೆ ಬಿರಿಯುವುದು ಭೂಮಿ, ಕೈ ಎತ್ತಿದರೆ ತತ್ತರಿಸುವುದು ಆಕಾಶ, ಕಣ್ಬಿಟ್ಟರೆ ಉರಿಯುವುದು ಬೆಂಕಿ. ಇರಲಿ, ನಿನ್ನ ಹೆಸರೇನು? ಚಾಣಾಕ್ಷರದ ಚಾಣಕ್ಯ. ನಿನ್ನ ಚಾಣಕ್ಯತನವೇ ತೋರಿಸುತ್ತದೆ ನೀನು ಚಾಣಕ್ಯನೆಂದು. ಹಾಗಾದರೆ ನಿನ್ನನ್ನು ಏನೆಂದು ಕರೆಯುವುದು? ರಾಮಾಯಣದ ಖಳನಾಯಕ ರಾವಣ ಹೈ, ಮಹಾಭಾರತದ ಖಳನಾಯಕ ದುರ್ಯೋಧನ ಹೈ, ಬಟ್ ನರನಾಗದ ಖಳನಾಯಕ ಕಿಂಗ್ ಆಫ್ ಕಿಂಗ್ ರಘುನಂದು. ಚಾಣಕ್ಯ, ಈ ಭೂಗತ ಪ್ರಪಂಚದಲ್ಲಿ ನಿನ್ನ ಅರ್ಹತೆಗಳೇನು? ಅರ್ಹತೆ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ ಇವೇ ನನ್ನ ಮೂಲ ಅರ್ಹತೆಗಳು. ಸರಿಯಾದ ಅರ್ಹತೆ ಚಾಣಕ್ಯ. ಈ ಊರಾಚೆ ಒಂದು ಆಳುಕೋಟೆ ಇದೆ, ಅದರ ನಡುವೆ ಒಂದು ಅರಮನೆಯಂತಹ ಬಂಗ್ಲೆ ಇದೆ. ಅಲ್ಲಿ ನಮ್ಮಂತಹ ಗುಂಡ ಜನಗಳ ರಕ್ಷಕ ನಾಗರಾಜ್ ಎಂಬುವರಿದ್ದಾರೆ. ಅವರು ಈ ರಾಜಕೀಯ ವಲಯದಲ್ಲಿ ಅತ್ಯಂತ ಪ್ರಭಾವಿತ ವ್ಯಕ್ತಿ. ಮೇಲಾಗಿ ಅವರ ಪೂರ್ವಜರು ರಾಜರು ಬೇರೆ. ಅವರಿಚ್ಛಿಸಿದ ಕಾರ್ಯಗಳು ಕ್ಷಣ ಮಾತ್ರದಲ್ಲೇ ಈಡೇರುವುದು. ಆದರೆ ಆ ವ್ಯಕ್ತಿಗೆ ಹೆಣ್ಣಿನ ಚಪಲ, ನಮಗೆ ಹಣದ ಚಪಲ. ಅರ್ಥವಾಯಿತಲ್ಲ ವಿಷಯವೇನು? ಅವರ ಕಾರ್ಯಕ್ಕೆ ನಾವು ಬೇಕು, ನಮ್ಮ ಕಾರ್ಯಕ್ಕೆ ಅವರ ರಕ್ಷಣೆ ಬೇಕು. ಇಂದು ರಾತ್ರಿ ನನ್ನ ಹಾದಿ ಕಾಯ್ದಿರುತ್ತೇನೆ ಚಾಣಕ್ಯ, ನಾ ಬರುವೆ.